ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಎರಡನೇ ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೆಗೆ ಧನುಷ್ ಅವರ ಫ್ಯಾಮಿಲಿ ಎಂಟ್ರಿ ಕೊಟ್ಟಿದ್ದಾರೆ. ಬೆಳಗ್ಗೆ ಬಂದಂಥ ಪ್ರೋಮೋದಲ್ಲಿ ಸೂರಜ್ ಮತ್ತು ರಾಶಿಕ್ ಅವರ ಫ್ಯಾಮಿಲಿ ಎಂಟ್ರಿ ಕೊಟ್ಟಿತ್ತು. ಇದೀಗ ಧನುಷ್ ಅವರ ಫ್ಯಾಮಿಲಿ ಎಂಟ್ರಿ ಕೊಟ್ಟಿದೆ. ಬಟ್ ಇಲ್ಲಿ ಧನುಷ್ ಅವರ ಫ್ಯಾಮಿಲಿ ಜೊತೆ ಒಂದು ಟ್ವಿಸ್ಟ್ನ ಸಹ ಕೊಟ್ಟಿದ್ದಾರೆ. ಈ ಒಂದು ಟ್ವಿಸ್ಟಿಂದ ಧನುಷ್ ಅವರು ಕಣ್ಣೀರು ಸಹ ಹಾಕ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅವರೊಬ್ಬರೇ ಅಲ್ಲ, ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ತುಂಬಾ ಬೇಜಾರಾಗಿದೆ. ನಮಗೂ ಕೂಡ ಬೇಜಾರಾಗುವಂಥ ಸಂಗತಿ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಆ ಟ್ವಿಸ್ಟ್ ಏನು, ಯಾಕೆ ಅಲ್ಲೆಲ್ಲ ತುಂಬ ಬೇಜಾರಿನಲ್ಲಿದ್ದಾರೆ ಮತ್ತು ಧನುಷ್ ಅವರು ಯಾಕೆ ಕಣ್ಣೀರು ಹಾಕ್ತಾ ಇದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈ ವಾರ ಟೋಟಲ್ ಆಗಿ ಎಲ್ಲ ಫ್ಯಾಮಿಲಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಆಲ್ರೆಡಿ ಈಗ 2 ಫ್ಯಾಮಿಲಿಗಳು ಎಂಟ್ರಿ ಕೊಟ್ಟಾಗಿದೆ. ಇದೀಗ 3ನೇ ಫ್ಯಾಮಿಲಿ ಎಂಟ್ರಿ ಕೊಟ್ಟಿದೆ. ಅದು ಕೂಡ ಧನುಷ್ ಅವರ ಫ್ಯಾಮಿಲಿ ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿ ಎಂಟ್ರಿ ಕೊಟ್ಟಿದ್ದಾರೆ, ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಬಟ್ ಇದರ ಮಧ್ಯೆ ಬಿಗ್ ಬಾಸ್ ಒಂದು ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ ಧನುಷ್ ಅವರ ಫ್ಯಾಮಿಲಿ 2 ಜನ ಬಂದಿದ್ದಾರೆ, ಅವರ ಮಿಸ್ಸಸ್ ಮತ್ತು ಅವರ ತಾಯಿಯವರು ಬಂದಿದ್ದಾರೆ. ಬಟ್ ಇಲ್ಲೊಂದು ಟ್ವಿಸ್ಟ್ ಏನಪ್ಪ ಅಂದರೆ ಇಲ್ಲಿ ನಮ್ಮ ಧನುಷ್ ಅವರ ತಾಯಿಯವರು ಸೀಕ್ರೆಟ್ ರೂಮಲ್ಲಿದ್ದಾರೆ ಮತ್ತು ಇನ್ನೊಂದು ನಮ್ಮ ಧನುಷ್ ಅವರ ಹೆಂಡತಿ ಅವರ ವೈಫ್ ಇದ್ದಾರಲ್ಲ, ಅವರು ಆ್ಯಕ್ಟಿವಿಟಿ ರೂಮಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಧನುಷ್ ಅವರಿಗೆ ತುಂಬ ಖುಷಿ ಆಗಿದೆ 2 ಜನ ಬಂದಿದ್ದು ನೋಡಿ. ಬಟ್ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂದರೆ ಇವ್ರನ್ನ ಸಪ್ರೇಟ್ ಆಗಿ ಕೂರಿಸಿದ್ದಾರೆ. ಇಬ್ಬರನ್ನು ಒಂದೇ ಇದರಲ್ಲಿ ಕೂರಿಸಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಆದರೆ ಈಗ ಒಂದು ಧನುಷ್ ಅವರಿಗೆ ಒಂದು ಸೀಕ್ರೆಟ್ ಟ್ವಿಸ್ಟ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಅಂತಲೂ ಕೂಡ ಹೇಳ್ಬೋದು. ಏನಪ್ಪ ಅಂದರೆ ಹೌದು ವೀಕ್ಷಕರೇ, ಧನುಷ್ ಅವರಿಗೆ ಇಲ್ಲಿ ಬಿಗ್ ಬಾಸ್ ಏನು ಹೇಳ್ತಾ ಇದೆ, ಎಲ್ಲ ಸ್ಪರ್ಧಿಗಳನ್ನ ಒಂದು ಲೊಕೇಶನಲ್ಲಿ ಪಾಸ್ ಮಾಡಿದ್ದಾರೆ. ಅಷ್ಟೇ ಧನುಷ್ ಅವ್ರಿಗೆ ಏನು ಹೇಳ್ತಾ ಇದ್ದಾರೆ, ನಿಮ್ಮ ಜೀವನಕ್ಕೆ ಅತಿ ಮುಖ್ಯವಾದ 2 ಜೀವಗಳು ಈಗ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ. ಒಂದು ಕನ್ಫೆಕ್ಷನ್ ರೂಮಲ್ಲಿದ್ದಾರೆ, ಒಂದು ಸೀಕ್ರೆಟ್ ರೂಮಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಏನು ಹೇಳ್ತಾ ಇದೆ, ಒಂದು ಪ್ರದೇಶದಲ್ಲಿ ನಿಮಗೆ ಜೀವನ ಕೊಟ್ಟವರು ಅಂದರೆ ನಿಮಗೆ ಜೀವ ತುಂಬಿದವರು ಒಂದು ಲೊಕೇಶನಲ್ಲಿದ್ದಾರೆ. ಇನ್ನೊಂದು ಕಡೆ ನಿಮ್ಮ ಬದುಕಿನಲ್ಲಿ ಹೊಸ ಬದುಕನ್ನು ತಂದುಕೊಟ್ಟವರು ಒಂದು ಲೊಕೇಶನಲ್ಲಿದ್ದಾರೆ. ನೀವು ಯಾರನ್ನು ಆಯ್ಕೆ ಮಾಡ್ತೀರಾ ನಿಮ್ಮ ನಿರ್ಧಾರ ಬಿಟ್ಟಿದ್ದು. ಬಟ್ ಆದರೆ ನೀವು ಇಲ್ಲಿ ಒಬ್ಬರನ್ನಷ್ಟೇ ಆಯ್ಕೆ ಮಾಡಬೇಕು, ಅವ್ರನ್ನಷ್ಟೇ ನೀವು ಭೇಟಿ ಆಗೋಕ್ಕೆ ಚಾನ್ಸ್ ಸಿಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಈ ಒಂದು ಮಾತಿಗೆ ಧನುಷ್ ಅವರ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಸಂಗತಿ ನೋಡಿದ್ರೆ ನಮಗೂ ಕೂಡ ಬೇಜಾರಾಗುತ್ತೆ, ಅಲ್ಲಿರುವಂಥ ಸ್ಪರ್ಧಿಗಳಿಗೂ ಕೂಡ ತುಂಬ ಬೇಜಾರಾಗಿದೆ. ಈ ಬಿಗ್ ಬಾಸ್ ಕೊಟ್ಟಿರುವಂಥ ಒಂದು ಟ್ವಿಸ್ಟ್ಗೆ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಶಾಕ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಪ್ಪ ಅಂದರೆ ಬಿಗ್ ಬಾಸ್ ಹೇಳಿದಂಥ ಮಾತುಗಳು ಕೇಳಿದಾಗ ನಮಗೂ ಕೂಡ ಬೇಜಾರಾಗುತ್ತೆ. ಆ ಒಂದು ವಿಚಾರದಲ್ಲಿ ಧನುಷ್ ಅವರು ಕೂಡ ತುಂಬ ಬೇಜಾರಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ವೀಕ್ಷಕರೇ, ಈ ಒಂದು ಸೀನ್ ನೋಡಿದಾಗ ನನಗೂ ಕೂಡ ತುಂಬಾ ಬೇಜಾರಾಯಿತು. ದಯವಿಟ್ಟು ಇನ್ನೂ ಯಾರು ಈ ಒಂದು ಪ್ರೋಮೋ ನೋಡಿಲ್ಲ, ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ಹೋಗಿ ನೋಡ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಪ್ರೋಮೋದ ಟೈಟಲ್ ಕೂಡ ಕೊಟ್ಟಿದ್ದಾರೆ, ಧನುಷ್ ಆಯ್ಕೆ ಯಾರು ಅಂತ. ನೋಡೋಣ ಇವತ್ತು ಧನುಷ್ ಅವರು ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ. ಆಲ್ಮೋಸ್ಟ್ ನಾನು ಬೆಳಗ್ಗೆ ಪ್ರೋಮೋದಲ್ಲೂ ಸಹ ಅದನ್ನೇ ಹೇಳಿದ್ದೆ. ಎಲ್ಲ ಫ್ಯಾಮಿಲಿಗಳು ಬರುತ್ತೆ, ಒಂದು ಕಡೆ ಖುಷಿ ಆದರೆ ಬಿಗ್ ಬಾಸ್ ಇದರಲ್ಲಿ ಒಂದು ಟ್ವಿಸ್ಟ್ನ ಕೊಟ್ಟೇ ಕೊಡ್ತಾರೆ ಅಂತಲೂ ಕೂಡ ಹೇಳಿದ್ದೆ. ಅದೇ ರೀತಿ ಈಗ ಒಂದು ಟ್ವಿಸ್ಟ್ನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಈಗ ಸೂರಜ್ ಮತ್ತು ರಾಶಿಕ್ ಅವರ ಫ್ಯಾಮಿಲಿ ಆರಾಮಾಗಿ ಮೀಟ್ ಆದರು 2 ಜನ ಅಂತ ಹೇಳಿ. ಈಗ ಸೂರಜ್ ಅವರ ಫ್ಯಾಮಿಲಿ ಅವರ ತಾಯಿ ಮೀಟ್ ಆಯಿತು, ರಾಶಿಕ್ ಅವರ ಫ್ಯಾಮಿಲಿ 2 ಜನ ಮೀಟ್ ಆದರು ಅಂತಲೂ ಕೂಡ ಹೇಳ್ಬೋದು, ಅವರ ತಮ್ಮ ಮತ್ತು ಅವರ ಅಮ್ಮ. ಇದೀಗ ಧನುಷ್ ಅವರ ಫ್ಯಾಮಿಲಿ ಅವರ ವೈಫ್ ಮತ್ತು ಅವರ ತಾಯಿಯವರು ಬಂದಿದ್ದಾರೆ. ಬಟ್ ಈ ಕಡೆ ಬಿಗ್ ಬಾಸ್ ಒಂದು ದೊಡ್ಡ ಟ್ವಿಸ್ಟ್ ಸಹ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಟ್ವಿಸ್ಟ್ಗೆ ಇಲ್ಲಿ ನಮ್ಮ ಧನುಷ್ ಅವರು ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ದೊಡ್ಡ ಟ್ವಿಸ್ಟ್ ಆಗಿದೆ. ಅಷ್ಟೇ ಅಲ್ಲದೆ ಈ ಒಂದು ವಾರ ಅವರ ಜೊತೆಲೇ ಇರ್ತಾರೆ ಅನ್ನೋ ಒಂದು ಸುದ್ದಿ ಕೂಡ ಇದೆ. ನೋಡೋಣ ಏನಾಗುತ್ತೆ ಅಂತ, ಅವ್ರು ಇರ್ತಾರೋ ಇಲ್ಲ ಗೊತ್ತಿಲ್ಲ. ಈ ಒಂದು ಪ್ರೋಮೋದಲ್ಲೂ ಕೂಡ ರಾಶಿಕ್ ಅವರ ತಮ್ಮ ಮತ್ತು ಅವರ ತಾಯಿ ಕೂಡ ಇದ್ದಾರೆ, ಮತ್ತು ಇಲ್ಲಿ ಸೂರಜ್ ಅವರ ತಾಯಿ ಕೂಡ ಇದ್ದಾರೆ ಈ ಒಂದು ಸೀನಲ್ಲಿ ಅಂತಲೂ ಕೂಡ ಹೇಳ್ಬೋದು. ನೋಡೋಣ ಇಲ್ಲಿ ಧನುಷ್ ಅವರು ಯಾರನ್ನ ಆಯ್ಕೆ ಮಾಡ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ನನ್ನ ಪ್ರಕಾರ ಇಲ್ಲಿ ಧನುಷ್ ಅವ್ರನ್ನ ಯಾರನ್ನೇ ಆಯ್ಕೆ ಮಾಡದೆ ಅವರು ಸೈಲೆಂಟಾಗಿ ನಿಂತರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಆದರೆ ಆ ರೀತಿ ಮಾಡೋಕ್ಕಾಗಲ್ಲ. ಬಿಗ್ ಬಾಸ್ ಅವರೇ ಆಲ್ರೆಡಿ ಒಂದು ಹೇಳಿದ್ದಾರೆ, ಏನಪ್ಪ ಅಂದರೆ ನೀವು ಯಾರಾದರೂ ಒಬ್ಬರನ್ನ ಆಯ್ಕೆ ಮಾಡಬೇಕು. ಆ ಒಬ್ಬ ಆಯ್ಕೆ ಯಾರು ದಯವಿಟ್ಟು ತಿಳಿಸಿ ಅಂತಲೂ ಕೂಡ ಹೇಳಿದ್ದಾರೆ. ಈ ಒಂದು ವಿಷಯಕ್ಕೆ ಧನುಷ್ ಅವರು ತುಂಬ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಲ್ಲಿರುವಂಥ ಸ್ಪರ್ಧಿಗಳಿಗೂ ತುಂಬ ಬೇಜಾರು ಆಗಿದೆ. ನೋಡೋಣ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದರಲ್ಲಂತೂ ಈ ರೀತಿಯ ಒಂದು ಟ್ವಿಸ್ಟ್ ನೋಡಿದಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ. ಅಷ್ಟೇ ಅಲ್ಲದೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಟ್ ಆದರೂ ಕೂಡ ಈ ಒಂದು ವಿಷಯದಲ್ಲಿ ಎಲ್ಲ ಸ್ಪರ್ಧಿಗಳಿಗೂ ನೋವು ಆಗೇ ಆಗುತ್ತೆ. ವೈರಿನೇ ಆಗಿರಲಿ, ಆ ಸ್ಪರ್ಧೆ ನಮ್ಗೆ ಇಷ್ಟನೇ ಆಗಿರಲಿ, ಇಷ್ಟ ಆದರೂ ಕೂಡ ತುಂಬ ಬೇಜಾರಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವತ್ತೇ ಕೂಡ 3 ಜನ ಸ್ಪರ್ಧಿಗಳ ಫ್ಯಾಮಿಲಿ ಕೂಡ ಎಂಟ್ರಿ ಆಗಿದೆ. ಆಲ್ಮೋಸ್ಟ್ ಇದೊಂದು 3 ದಿನ ಇಲ್ಲ 4 ದಿನ ನಡೆಯುವಂಥ ಚಾನ್ಸಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, 1 ವಾರನೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಇವು ಎಷ್ಟು ದಿನ ಇರ್ತಾರೆ ಅದ್ರ ಬಗ್ಗೆ ನಮಗೆ ಅಪ್ಡೇಟ್ ಇಲ್ಲ. ಈಗ ಈ ಒಂದು ಪ್ರೋಮೋ ನೋಡಿದ ಮೇಲೆ ಆಲ್ಮೋಸ್ಟ್ ಇವರು ಒಂದೊಂದು ದಿನ ಇರ್ತಾರೆ ಅಂತ ಅನಿಸುತ್ತೆ. ಈಗ ಎಲ್ಲ ಸ್ಪರ್ಧಿಗಳ ಫ್ಯಾಮಿಲಿಗಳು ಬರುವಂಥ ಚಾನ್ಸಸ್ ಇದೆ. ಬಟ್ ಆದರೆ ಬಿಗ್ ಬಾಸ್ ಈ ರೀತಿಯ ಒಂದು ಟ್ವಿಸ್ಟ್ಗಳನ್ನ ಕೊಡಬಾರ್ದು ಅಂತ ನಾನು ಅನ್ಕೊತೀನಿ. ನೋಡೋಣ, ಬಿಗ್ ಬಾಸ್ ಆಟ ಅಸಲಿ ಆಟ ಈಗ ಶುರುವಾಗುತ್ತೆ ಅಂತ ಹೇಳಿದೆ. ಬಟ್ ಆದರೆ ಈ ಒಂದು ಫ್ಯಾಮಿಲಿ ರೌಂಡಿಂದ ಚೇಂಜಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ.
ಅಂತ ಆಲ್ಮೋಸ್ಟ್ ಈಗ ಎಲ್ಲ ಸ್ಪರ್ಧಿಗಳ ಫ್ಯಾಮಿಲಿಗಳು ಬರುವಂಥ ಚಾನ್ಸಸ್ ಅಲ್ಲ, ಸೊ ಕನ್ಫರ್ಮ್ ಆಗಿ ಬಂದೇ ಬರ್ತಾರೆ. ಬಟ್ ಈ ರೀತಿಯ ಒಂದು ಟ್ವಿಸ್ಟ್ಗಳು ಇದ್ದೇ ಇರ್ತವೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಈ ನೆಕ್ಸ್ಟ್ ಯಾವ ಫ್ಯಾಮಿಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ, ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂಪಾರ್ಟೆಂಟ್ ನ್ಯೂಸ್ ಒಂದು ಏನಪ್ಪ ಅಂದರೆ ನಿನ್ನೆ ರಾತ್ರಿ 10 ಗಂಟೆಗೆ ವೋಟಿಂಗ್ ಪೋಲ್ ಕೂಡ ಆನ್ ಆಗಿದೆ. ಸೊ 2 ವಾರ ಯಾವುದೇ ರೀತಿಯ ವೋಟಿಂಗ್ ಪೋಲ್ಗಳು ಆನ್ ಆಗಿರಲಿಲ್ಲ. ಬಟ್ ಈಗ ನಾಮಿನೇಟ್ ಆದ ಸ್ಪರ್ಧಿಗಳಿಗೆ ವೋಟಿಂಗ್ ಪೋಲ್ ಆನ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋಕ್ಕೆ ಟೋಟಲ್ ಆಗಿ 10 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಸೊ ಅವರಿಗೆ ಸಂಬಂಧಪಟ್ಟ ವೋಟಿಂಗ್ ಪೋಲ್ ಕೂಡ ಆಲ್ರೆಡಿ ಆನ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರು, ದಯವಿಟ್ಟು ಹೋಗಿ ವೋಟ್ ಮಾಡ್ಬೋದು ಅಂತ ಹೇಳ್ತೀನಿ. ಇವತ್ತಿನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ ಆಗಿ ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.